ಸಿದ್ದರಾಮಯ್ಯ ದಾಖಲೆ ಮತ್ತು ನರೇಂದ್ರ ಮೋದಿ ದಾಖಲೆ. ಜನವರಿ 7ನೇ ತಾರೀಕಿಗೆ ಕರ್ನಾಟಕದ ಕಾಂಗ್ರೆಸ್ಸಿಗರು ತಮ್ಮ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಸುದೀರ್ಘಾವಧಿ ಮುಖ್ಯಮಂತ್ರಿ ಪದವಿಗಿರಿಯ ದಾಖಲೆಯನ್ನು ಘೋಷಣೆ ಮಾಡಿ ಸಂಭ್ರಮಪಟ್ಟರು. ಈಗಾಗಲೇ ವಿವಿಧ ಜಿಲ್ಲೆಗಳಲ್ಲಿರೋ ಅಹಿಂದ ಸಂಘಟನೆಗಳು ಸಿದ್ದರಾಮಯ್ಯನವರ ಈ ದಾಖಲೆ ಕುರಿತಂತೆ ಸಂಭ್ರಮಾಚರಣೆ ಸಿದ್ಧತೆ ಶುರು ಮಾಡಿದ್ದಾರೆ. ಬಹುಶಃ ಈ ತಿಂಗಳಾಂತದಲ್ಲಿ ಅಂಥದ್ದೊಂದು ಸಿದ್ದರಾಮೋತ್ಸವ ನಡೀಬಹುದು ಅಂತ ಕಾಣುತ್ತೆ. ದಾಖಲೆ ಇಷ್ಟೇ, ಸಿದ್ದರಾಮಯ್ಯನವರು 2 ವಿಭಿನ್ನ ಅವಧಿಗೆ ಮುಖ್ಯಮಂತ್ರಿಯಾಗಿ 7 ವರ್ಷ 240 ದಿನಗಳನ್ನು ಪೂರೈಸಿದರು ಮೊನ್ನೆ ಜನವರಿ 7ಕ್ಕೆ. ಅದಕ್ಕೂ ಮೊದಲು ದೇವರಾಜ ಅರಸು 1972ರಿಂದ 1980 ಜನವರಿವರೆಗೂ ನಿರಂತರವಾಗಿ ಅಧಿಕಾರದಲ್ಲಿದ್ದ ದೇವರಾಜ ಅರಸು 7 ವರ್ಷ 339 ದಿನಗಳ ಕಾಲ ಅಧಿಕಾರದಲ್ಲಿದ್ದರಂತೆ. ಅಂದರೆ ದೇವರಾಜ ಅರಸು 2792 ದಿನಗಳ ಕಾಲ ಅಧಿಕಾರದಲ್ಲಿದ್ದರೆ ಸಿದ್ದರಾಮಯ್ಯನವರು ಆ ದಾಖಲೆಯನ್ನು ಮುರಿದು 2793 ದಿನಗಳನ್ನು ಪೂರೈಸಿದರು ಮೊನ್ನೆ ಜನವರಿ 7ಕ್ಕೆ. ಇಷ್ಟಕ್ಕೆ ಎಲ್ಲರೂ ಸಂಭ್ರಮ ಪಟ್ಟುಬಿಟ್ರು. ಸ್ವತಃ ಪಾಪ ಸಿದ್ದರಾಮಯ್ಯನವರೇ, ನಾನು ದಾಖಲೆ ಮುರಿಯೋದು ಅಂತಂದರೆ ದೇವರಾಜ ಅರಸು ಆಗಲಿಕ್ಕಾಗಲ್ಲ. ದೇವರಾಜ ಅರಸರಿಗೆ ಅವ್ರದ್ದೇ ಆದ ವೈಶಿಷ್ಟ್ಯಪೂರ್ಣ ವ್ಯಕ್ತಿತ್ವ ಇತ್ತು, ಅವ್ರದ್ದೇ ಆದ ಕೊಡುಗೆ ಇತ್ತು, ಅವ್ರದ್ದೇ ಆದ ಸಾಧನೆ ಇತ್ತು. ನನ್ನದೇ ಬೇರೆ ರೀತಿ, ನನ್ನದೇ ಬೇರೆ ತಲೆಮಾರು ಅನ್ನೋಷ್ಟು ಮಟ್ಟಿಗೆ ತನ್ನ ವಿನಮ್ರತೆಯನ್ನು ಪ್ರದರ್ಶಿಸಿದರು. ಇದೀಗ ಮೊನ್ನೆ ವಿಧಾನಸಭಾ ಅಧಿವೇಶನ ಆರಂಭದ ದಿವಸ, ಅಂದರೆ ಜಂಟಿ ಅಧಿವೇಶನ ಉದ್ದೇಶಿಸಿ ಭಾಷಣ ಮಾಡಿದ ರಾಜ್ಯಪಾಲರು ಕೇವಲ ಒಂದು 15 ಸೆಕೆಂಡ್ಗಳ ಕಾಲ ತಮ್ಮ ಭಾಷಣವನ್ನು ಓದಿಬಿಟ್ಟು ಜೈ ಕರ್ನಾಟಕ, ಜೈ ಹಿಂದ್ ಅಂತ ಹೇಳಿ ಹೊರನಡೆದು ಬಿಟ್ರಲ್ಲ. ಈ ಪ್ರಸಂಗ ನಡೆದಾಗ ಅದಕ್ಕೊಂದು ಸಾಮಾಜಿಕ ನ್ಯಾಯದ ಆಯಾಮ ಕೂಡ ಇತ್ತು. ನೋಡಿ, ಕರ್ನಾಟಕದ ಮುಖ್ಯಮಂತ್ರಿ OBC ವರ್ಗಕ್ಕೆ ಸೇರಿದವರು, ಭಾರತದ ಪ್ರಧಾನಮಂತ್ರಿ ಅವರು ಕೂಡ ಭಾರತದ ಪ್ರಪ್ರಥಮ OBC ಪ್ರಧಾನಮಂತ್ರಿ, ಕರ್ನಾಟಕದ ರಾಜ್ಯಪಾಲರು ಒಬ್ಬ ಮಧ್ಯಪ್ರದೇಶ ಮೂಲದ ಒಬ್ಬ ದಲಿತ ನಾಯಕ, ಭಾರತದ ರಾಷ್ಟ್ರಪತಿ ಒಡಿಸ್ಸಾ ಮೂಲದ ಬುಡಕಟ್ಟು ಜನಾಂಗದ ಒಬ್ಬ ಮಹಿಳೆ. ಯಾವ ರೀತಿ ಸಾಮಾಜಿಕ ನ್ಯಾಯದ ರಾಜಕಾರಣ ಕರ್ನಾಟಕ ಮತ್ತು ಇಡೀ ರಾಷ್ಟ್ರವನ್ನು ಆವರಿಸ್ಕೊಂಡ್ಬಿಟ್ಟಿದೆ. ಅಂದರೆ ಸಾಮಾಜಿಕ ನ್ಯಾಯದ ಬೇರುಗಳು ಇವತ್ತು, ಅಂದರೆ 1990ರಲ್ಲಿ ಮಂಡಲ್ ಆಯೋಗದ ವರದಿ ಜಾರಿಗೆ ಬಂದ ಮೇಲೆ ಯಾವುದೇ ರಾಜಕೀಯ ಪಕ್ಷಕ್ಕೂ ಕೂಡ ಸಾಮಾಜಿಕ ನ್ಯಾಯದ ತತ್ವ ಸಿದ್ಧಾಂತದಿಂದ ಆಚೆ ಈಚೆ ದೂರ ನಡೆಯೋದು ಸಾಧ್ಯವೇ ಇಲ್ಲ ಅನ್ನೋ ಒಂದು ವಾತಾವರಣ ನಿರ್ಮಾಣವಾಗಿದೆ. ಇದು ಭಾರತದ ಪ್ರಜಾಪ್ರಭುತ್ವದ ಸೊಗಸುಗಾರಿಕೆ, ಭಾರತದ ಸೆಕ್ಯುಲರ್ ಸಂವಿಧಾನದ ಒಂದು ಅದ್ಭುತ ಕ್ಷಣ ಅಂತ ಹೇಳ್ಬೋದು. ಇಲ್ಲಿ ಒಬ್ಬ OBC ಮುಖ್ಯಮಂತ್ರಿ, ಅಲ್ಲಿ ಒಬ್ಬ OBC ಪ್ರಧಾನಮಂತ್ರಿ, ಇಲ್ಲಿ ಒಬ್ಬ ದಲಿತ ರಾಜ್ಯಪಾಲರು, ಅಲ್ಲೊಬ್ಬ ಬುಡಕಟ್ಟು ಜನಾಂಗದ ರಾಷ್ಟ್ರಪತಿ. ಅದರಲ್ಲಿ ನರೇಂದ್ರ ಮೋದಿಯವರ ದಾಖಲೆ ಮಾತ್ರ ಯಾರೂ ಮುರಿಲಿಕ್ಕೆ ಸಾಧ್ಯವಿಲ್ಲ. ಅವರು ಈಗಾಗಲೇ ಪ್ರಧಾನಮಂತ್ರಿ ಪದವಿಯಲ್ಲಿ 12ನೇ ವರ್ಷದಲ್ಲಿ ಮುಂದುವರೆದಿದ್ದಾರೆ. ಜನವರಿ 1, 2026ಕ್ಕೆ ಅವರು ಒಟ್ಟು 11 ವರ್ಷ 6 ತಿಂಗಳನ್ನು ಪೂರೈಸಿದರು. ಪ್ರಧಾನಮಂತ್ರಿ ಹುದ್ದೆಯಲ್ಲಿ ಸತತವಾಗಿ 4078 ದಿನಗಳನ್ನು ಪೂರೈಸಿ ಮುನ್ನಡೆದಿದ್ದಾರೆ ನರೇಂದ್ರ ಮೋದಿ. ಅದಕ್ಕೂ ಪೂರ್ವದಲ್ಲಿ 13 ವರ್ಷಗಳ ಕಾಲ ಅವರು ಗುಜರಾತ್ ರಾಜ್ಯದ ಮುಖ್ಯಮಂತ್ರಿ ಆಗಿದ್ದರು. ಅಂದರೆ ಒಟ್ಟು ಒಂದು ಸರ್ಕಾರದ ಮುಖ್ಯಸ್ಥನಾಗಿ ಹೆಡ್ ಆಫ್ ದ ಸ್ಟೇಟ್ ಅನ್ನೋ ಪದವಿಯಲ್ಲಿ ನರೇಂದ್ರ ಮೋದಿಯವರು ಇದುವರೆಗೂ 8395 ದಿನಗಳನ್ನು ಪೂರೈಸಿಬಿಟ್ಟು ಮುಂದುವರೆದಿದ್ದಾರೆ. ಅದು ನರೇಂದ್ರ ಮೋದಿಯವರ ದಾಖಲೆ, ನಿರಂತರವಾದ ದಾಖಲೆ. ಅವರು ಸೋತೇ ಇಲ್ಲ. 2001 ಅಕ್ಟೋಬರ್ 4ರಂದು ದಿಢೀರ್ನೇ ಗುಜರಾತ್ ರಾಜ್ಯದ ಮುಖ್ಯಮಂತ್ರಿಯಾಗಿ ಅವತರಿಸಿದ ನರೇಂದ್ರ ಮೋದಿಯವರು ಅಲ್ಲಿಂದಾಚೆ ಯಾವ ಚುನಾವಣೆಯಲ್ಲೂ ತಾವು ವ್ಯಕ್ತಿಗತವಾಗಿ ಸೋಲೇ ಇಲ್ಲ. ತಾನೂ ಗೆದ್ದು ತನ್ನ ಪಕ್ಷವನ್ನು ಗೆಲ್ಲಿಸ್ತಾ ತಾನು ರಾಜ್ಯವಾಳಿದ ಆ ಗುಜರಾತ್ ರಾಜ್ಯದ ಆಡಳಿತ ಮಾದರಿಯನ್ನೇ ಗುಜರಾತ್ ಮಾಡೆಲ್ ಅಂತ ದೇಶದ ಮತದಾರ ಎದುರಿಗಿಟ್ಬಿಟ್ಟು ಇಡೀ ರಾಷ್ಟ್ರದ ಜನತೆಯ ಮನಸ್ಸನ್ನು ಗೆಲ್ತಾ ಬಂದರು. ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಅಂತ ಹೇಳ್ತಾ 2014ರಲ್ಲಿ ಒಮ್ಮೆಲೆ ಪ್ರಧಾನಮಂತ್ರಿ ಪದವಿಗೆ ಬಂದಿದ್ದಷ್ಟೇ ಅಲ್ಲ, ಅದೇ ಮೊದಲ ಬಾರಿಗೆ ತನ್ನ ಮಾತೃಪಕ್ಷವಾದ ಭಾಜಪಕ್ಕೆ, ಭಾರತೀಯ ಜನತಾ ಪಕ್ಷಕ್ಕೆ 283 ಸ್ಥಾನಗಳ ನಿಚ್ಚಳ ಬಹುಮತವನ್ನು ತಂದುಕೊಟ್ಟರು. ತನ್ನ NDA ಮೈತ್ರಿಕೂಟಕ್ಕೆ ಒಟ್ಟು 336 ಸೀಟುಗಳ ಸುಭದ್ರ ಬಹುಮತದ ಗೆಲುವನ್ನು ತಂದುಕೊಟ್ಟರು. ಈ ದಾಖಲೆಯನ್ನು, ಈ ದಿಗ್ವಿಜಯನ್ನು ಮತ್ತೆ ಪುನರಾವರ್ತನೆ ಮಾಡಿದ್ದು 2019ರ ಲೋಕಸಭಾ ಚುನಾವಣೆಯಲ್ಲಿ. BJPಗೆ ಆಗ ಹಿಂದಿನ ಚುನಾವಣೆಯಲ್ಲಿ 283 ಇದ್ದಿತ್ತು, 303ಕ್ಕೇರಿತ್ತು BJP ಸಂಖ್ಯಾಬಲ. NDA ಮೈತ್ರಿಕೂಟ ಆ ವರ್ಷ 356 ಸ್ಥಾನಗಳನ್ನು ಪಡ್ಕೊಂಡು ಸರ್ವಕಾಲಿಕ ದಾಖಲೆಯನ್ನು ಸ್ಥಾಪಿಸಿತ್ತು. ಮೋದಿಯವರಿಗೆ ಈ ದಾಖಲೆ ಮುರಿಯೋದು ಅನ್ನೋದು ತೀರಾ ಸಹಜ ಅನ್ನೋ ರೀತಿಯಲ್ಲಿ ಬಂದ್ಬಿಟ್ಟಿದೆ. ಸಿದ್ದರಾಮಯ್ಯನವರು ಕರ್ನಾಟಕದ ಬಹುಶಃ 4ನೇ ಅತಿ ದೊಡ್ಡ ಸಮುದಾಯವಾದ ಕುರುಬ ಜನಾಂಗಕ್ಕೆ ಸೇರಿದವರು, ಹಿಂದುಳಿದ ವರ್ಗದ ನಾಯಕ ಖಂಡಿತವಾಗೂ. ಆದರೆ ಸಿದ್ದರಾಮಯ್ಯನವರು ಪ್ರತಿಪಾದಿಸ್ತಾ ಬಂದಿರೋ ಸಿದ್ಧಾಂತ ಜಾತಿ ಮೀಸಲಾತಿ ಸಾಮಾಜಿಕ ನ್ಯಾಯ
ಎಲ್ಲಿವರೆಗೂ ಜಾತೀಯತೆ ಇರುತ್ತೋ ಅಲ್ಲಿವರೆಗೂ ಮೀಸಲಾತಿ ಬೇಕು ಅನ್ನೋದು ಅದೊಂದು ಸಿದ್ಧಾಂತದ ಹೊರತುಪಡಿಸಿ ಅವರು 16 ಬಜೆಟ್ ಮಂಡಿಸಿದ್ರು ಕೂಡ ಒಂದು ಹೊಸ ಬಗೆಯ ಒಳನೋಟವನ್ನಾಗಲಿ ಒಂದು ವಿಶಿಷ್ಟವಾದ ಅಭಿವೃದ್ಧಿ ಮಾದರಿಯನ್ನಾಗಲಿ ಕರ್ನಾಟಕಕ್ಕೆ ಕೊಟ್ಟಿದ್ದಾರೆ ಅಂತ ಅನಿಸೋದಿಲ್ಲ. 2023ರ ಚುನಾವಣೆಯಲ್ಲಿ ಮಾತ್ರ ಆ 5 ಗ್ಯಾರಂಟಿ ಸ್ಕೀಮ್ಗಳು ಅದು ಕೂಡ ಒರಿಜಿನಲ್ ಅಂತ ಹೇಳಿಕ್ಕಾಗಲ್ಲ. ದಿಲ್ಲಿಯ ಆಮ್ ಆದ್ಮಿ ಪಕ್ಷದ ಅರವಿಂದ್ ಕೇಜ್ರಿವಾಲ್ ಅನ್ನೋ ಮಹಾಶಯರು ಏನು ಕೊಟ್ಬಿಟ್ರು ಅದನ್ನು ಇಲ್ಲೂ ಶುರು ಮಾಡಿಬಿಟ್ರು ಕರ್ನಾಟಕದಲ್ಲಿ. ಅವ್ರಿಗೇನೋ ದಿಲ್ಲಿ ಅದೊಂದು ದೊಡ್ಡ ವೈಭವೀಕೃತ ಮಹಾನಗರ ಪಾಲಿಕೆ, ನಿಜವಾದ ಅರ್ಥದಲ್ಲದು ರಾಜ್ಯವೇ ಅಲ್ಲ. ಅರವಿಂದ್ ಕೇಜ್ರಿವಾಲ್ ಸಾಹೇಬರಿಗೆ ಮುಖ್ಯಮಂತ್ರಿ ಆಗಿಬಿಟ್ಟು ಅಲ್ಲಿ ಕೃಷಿ ಇಲಾಖೆ ಇರಲಿಲ್ಲ, ಗ್ರಾಮೀಣಾಭಿವೃದ್ಧಿ ಇಲಾಖೆ ಇರಲಿಲ್ಲ, ಅರಣ್ಯ ಇಲಾಖೆ ಇರಲಿಲ್ಲ, ನೀರಾವರಿ ಇಲಾಖೆ ಇರಲಿಲ್ಲ, ಡ್ಯಾಮ್ ಕಟ್ಟಬೇಕಾಗಿರಲಿಲ್ಲ, ಪವರ್ ಪ್ಲಾಂಟ್ಗಳನ್ನು ನಿರ್ವಹಿಸಬೇಕಾಗಿರಲಿಲ್ಲ. ಎಲ್ಲವೂ ಬೇರೆ ರಾಜ್ಯಗಳಿಂದ ಬರ್ತಾ ಇತ್ತು, ನಡ್ಕೊಂಡು ಹೋಗ್ತಾ ಇತ್ತು. ಸುಮಾರು 80% ದಿಲ್ಲಿಯ ಜನರು, ನಾಗರಿಕರು ಅವರೆಲ್ಲ ತೆರಿಗೆದಾರರು. ಅವರಲ್ಲಿ ಸರ್ಕಾರಿ ನೌಕರರು ದೊಡ್ಡ ಸಂಖ್ಯೆಯಲ್ಲಿದ್ದಾರೆ, ಖಾಸಗಿ ಕಂಪನಿಗಳ ನೌಕರದಾರರಿದ್ದಾರೆ. ಅಂದರೆ ವೇತನ ಪಡೆಯುವ ನೌಕರದಾರರು ದೊಡ್ಡ ಸಂಖ್ಯೆಯಲ್ಲಿದೆ. ಹೀಗಾಗಿ ಅವ್ರಿಗೆ ಹೇರಳವಾದ ತೆರಿಗೆ ಸಂಗ್ರಹವಾಗ್ತಾ ಇತ್ತು. ಹೀಗಾಗಿ ಅದು ಫ್ರೀ, ಇದು ಫ್ರೀ, ವಿದ್ಯುತ್ ಫ್ರೀ, ನೀರು ಫ್ರೀ, ಮೆಟ್ರೋ ರೈಲು ಪ್ರಯಾಣ ಫ್ರೀ ಇತ್ಯಾದಿಗಳೆಲ್ಲ ಕೊಡಲಿಕ್ಕೆ ಶುರು ಮಾಡಿದರು. ಅದನ್ನು ಅನುಕರಿಸ್ಬಿಟ್ಟು ಸಿದ್ದರಾಮಯ್ಯನೋ ಪಕ್ಷ ಕೂಡ ಇಲ್ಲಿ ಗೆದ್ದು ಬಂದುಬಿಡ್ತು. ಗೆದ್ದು ಬಂದು ದೊಡ್ಡ ಆರ್ಥಿಕ ಸಮಸ್ಯೆಗಳ ಸುಳಿವಿಗೆ ಸಿಕ್ಕೊಂಡ್ಬಿಟ್ಟಿದೆ ಕರ್ನಾಟಕದಲ್ಲಿ. ನರೇಂದ್ರ ಮೋದಿಯವರು 2001 ಅಕ್ಟೋಬರ್ನಲ್ಲಿ ಮುಖ್ಯಮಂತ್ರಿ ಆದಾಗ ಗುಜರಾತ್ನಲ್ಲಿ ಅವರ ಮುಖ್ಯಮಂತ್ರಿ ಮಂಡಳದ ಏಕೈಕ ಸದಸ್ಯನೇ ಅಲ್ಲದ ಸದಸ್ಯ ಅವರೊಬ್ಬರೇ ಆಗಿದ್ದರು. ಅವರ ಮಂತ್ರಿಮಂಡಲದ ಎಲ್ಲ ಮಂತ್ರಿಗಳು ಕನಿಷ್ಠ ಒಂದು ಅವಧಿಗಾದರೂ MLC ಆಗಿದ್ದರೆ ನರೇಂದ್ರ ಮೋದಿ ಏನೂ ಆಗಿರಲಿಲ್ಲ. ಅದಾದ ನಂತರ ಒಂದು ಉಪಚುನಾವಣೆಯಲ್ಲಿ ಗೆದ್ದು ಬಂದರು. ಮುಖ್ಯಮಂತ್ರಿ ಆದ 4 ತಿಂಗಳಲ್ಲಿ ಗೋದ್ರೋತ್ತರ ಹಿಂಸಾಚಾರದ ಒಂದು ಅಪವಾದವನ್ನು ಹೊರಬೇಕಾಗಿ ಬಂತು. 10 ವರ್ಷಗಳ ಕಾಲ ನಿರಂತರವಾಗಿ ಮಾಧ್ಯಮಗಳ ಕಂಗಣಿಗೆ ಗುರಿಯಾಗಿದ್ದ ನರೇಂದ್ರ ಮೋದಿ ಈ ಹಿಂದೂ ಮುಸ್ಲಿಂ ರಾಜಕಾರಣದ ಬದಲು ವೈಬ್ರೆಂಟ್ ಗುಜರಾತ್, ಅಲ್ಲೂ ಕೂಡ ಬಂಡವಾಳ ಹೂಡಿಕೆ ಮತ್ತು ತಂತ್ರಜ್ಞಾನ ಆಧಾರಿತ ಅಭಿವೃದ್ಧಿಯ ಒಂದು ಹಾದಿಯನ್ನು ಹಿಡಿದ್ರು. ಗುಜರಾತ್ ಮಾಡೆಲ್ ಅಂತ ಗುಜರಾತ್ ಮಾದರಿಯ ಅಭಿವೃದ್ಧಿಯನ್ನೇ ಇಡೀ ರಾಷ್ಟ್ರ ಗಮನಿಸುವ ರೀತಿಯಲ್ಲಿ ಒಂದು ವೈಬ್ರೇಷನನ್ನು, ಒಂದು ಸಂಚಲನವನ್ನು ಸೃಷ್ಟಿ ಮಾಡಿದರು ನರೇಂದ್ರ ಮೋದಿ. 2013ರ ಸ್ವಾತಂತ್ರ್ಯೋತ್ಸವ ಸಂದರ್ಭದಲ್ಲಿ ದಿಲ್ಲಿಯಲ್ಲಿ ಅವತ್ತಿನ ಪ್ರಧಾನಮಂತ್ರಿ ಡಾಕ್ಟರ್ ಮನಮೋಹನ್ ಸಿಂಗ್ ಅವರು ತಮ್ಮ ಭಾಷಣ ಮುಗಿಸೋವರೆಗೂ ಕೂಡ ರಾಜ್ಕೋಟ್ನಲ್ಲಿ ಧ್ವಜಾರೋಹಣಕ್ಕಾಗಿ ಕಾದು ಕೂತಿದ್ರು ನರೇಂದ್ರ ಮೋದಿಯವರು. ಅಲ್ಲಿ ದಿಲ್ಲಿಯಲ್ಲಿ ಪ್ರಧಾನಮಂತ್ರಿಯವರ ಭಾಷಣ ಮುಗಿತಾ ಇರುವಾಗಲೇ ರಾಜ್ಕೋಟ್ನಲ್ಲಿ ಧ್ವಜಾರೋಹಣ ಮಾಡಿಬಿಟ್ಟು ಆವತ್ತಿನ ಪ್ರಧಾನಮಂತ್ರಿ ಡಾಕ್ಟರ್ ಮನಮೋಹನ್ ಸಿಂಗ್ ಅವರು ತಮ್ಮ UPA ಸರ್ಕಾರದ ಸಾಧನೆಗಳ ಬಗ್ಗೆ ಏನೇನು ಮಾತಾಡಿದ್ರು ಅದು ಒಂದೊಂದಕ್ಕೂ ಪ್ರತ್ಯುತ್ತರ ಕೊಡ್ತಾ ಒಂದು ಸವಾಲನ್ನೇ ಎಸ್ಬಿಟ್ರು. ಅವತ್ತೇ ತಾನು ಭಾವಿ ಪ್ರಧಾನಮಂತ್ರಿ ಹುದ್ದೆ ಅಭ್ಯರ್ಥಿ ಅನ್ನೋದನ್ನು ಇಡೀ ದೇಶಕ್ಕೆ ಮನದಟ್ಟಾಗುವ ಹಾಗೆ ತೋರಿಸ್ಕೊಟ್ಬಿಟ್ರು. ಅದೇ ರೀತಿ ಮುಂದೆ ಘಟನಾವಳಿಗಳು ಕೂಡ ನಡೆದು ಬಂದವು. ಗೋವಾದಲ್ಲಿ ನಡೆದ BJPಯ ರಾಷ್ಟ್ರೀಯ ಕಾರ್ಯಕಾರಿಣಿ ಮಂಡಳಿಯಲ್ಲಿ 2013ರಲ್ಲೇ ಹಿರಿಯ ನಾಯಕ ಲಾಲ್ ಕೃಷ್ಣ ಅದ್ವಾನಿ ಬದಲು ನರೇಂದ್ರ ಮೋದಿಯವರೇ ಪ್ರಧಾನಮಂತ್ರಿ ಅಭ್ಯರ್ಥಿ ಅಂತ ಘೋಷಣೆ ಮಾಡಲೇಬೇಕಾಗಿ ಬಂತು. ಹೀಗೆ ತಮ್ಮ ವ್ಯಕ್ತಿತ್ವದ ಬಲ, ತಮ್ಮ ಸಾಧನೆಯ ಬಲದಿಂದ ತಮಗೆ ಅನುಕೂಲವಾಗುವಂಥ ರಾಜಕೀಯ ವಾತಾವರಣ ಸೃಷ್ಟಿಸಬಲ್ಲ ಒಂದು ವಿಶಿಷ್ಟ ಪ್ರತಿಭೆಯನ್ನು ನರೇಂದ್ರ ಮೋದಿಯವರು ತೋರಿಸ್ತಾ ಬಂದುಬಿಟ್ಟಿದ್ದಾರೆ. ಅವರು 2001 ಅಕ್ಟೋಬರ್ 4ರಂದು ಮುಖ್ಯಮಂತ್ರಿ ಆಗೋವರೆಗೂ ಕೂಡ ಸ್ವಂತ ಮನೆ ಅಡ್ರೆಸ್ ಇರಲಿಲ್ಲ, ಮೇಲ್ಜಾತಿ ಮೇಲ್ವರ್ಗ ರಾಜವಂಶದ ಹಿನ್ನೆಲೆ ಇರಲಿಲ್ಲ, ಸ್ವಂತದ್ದೊಂದು ಬ್ಯಾಂಕ್ ಅಕೌಂಟ್ ಇರಲಿಲ್ಲ. 1983ರಲ್ಲಿ ಸಿದ್ದರಾಮಯ್ಯನವರು ಮೊದಲನೇ ಸಾರಿ MLA ಆಗಿದ್ದಾಗ ನರೇಂದ್ರ ಮೋದಿಯವರು ಏನೂ ಆಗಿರಲಿಲ್ಲ. ಸಿದ್ದರಾಮಯ್ಯ ಮತ್ತು ಅವರು ಸಮಕಾಲೀನ ಎಲ್ಲ ರಾಜಕಾರಣಿಗಳು ಇದ್ದಾರಲ್ಲ, DK ಶಿವಕುಮಾರು ಸೇರಿದಂತೆ ಅವರೆಲ್ಲರೂ ಕೂಡ ನರೇಂದ್ರ ಮೋದಿಯವ್ರಿಗಿಂತ ಕನಿಷ್ಠ 20 ವರ್ಷ, 15ರಿಂದ 20 ವರ್ಷ ಚುನಾವಣಾ ರಾಜಕಾರಣದಲ್ಲಿ ಸೀನಿಯರ್ಗಳು. ಹೀಗೆ ತಮಗಿಂತ ಅನೇಕ ವರ್ಷ ಅನುಭವಗಳಾಗಿದ್ದ ಇಡೀ ಭಾರತದ ರಾಜಕಾರಣಿಗಳು ಎಲ್ಲರನ್ನೂ ಹಿಮ್ಮೆಟ್ಬಿಟ್ಟು ಈ ಮನುಷ್ಯ 25 ವರ್ಷಗಳ ಕಾಲ ಹೆಡ್ ಆಫ್ ಸ್ಟೇಟ್ ಅನ್ನೋ ಒಂದು ದಾಖಲೆಯನ್ನು ಮಾಡ್ತಾ ಹೊರಟಿದ್ದಾರೆ. ಪಂಡಿತ್ ಜವಾಹರ್ಲಾಲ್ ನೆಹರು ಕೂಡ 17 ವರ್ಷಗಳ ಕಾಲ ಪ್ರಧಾನಮಂತ್ರಿ ಆಗಿದ್ದರು ಅಬಾಧಿತವಾಗಿ, ಒಮ್ಮೆಯೂ ಸೋಲದಂತೆ. 3 ಚುನಾವಣೆಗಳ ಮೂಲಕ ಅವರು ಪ್ರಧಾನಮಂತ್ರಿ ಹುದ್ದೆಯಲ್ಲಿದ್ದರು ನಿಜ. ಆದರೆ ಇದುವರೆಗೂ ಪ್ರಧಾನಮಂತ್ರಿ ಆಗಿರೋರ ಪೈಕಿ ಯಾರೂ ಕೂಡ ನರೇಂದ್ರ ಮೋದಿಯವರಾಗಿ 13 ವರ್ಷಗಳಷ್ಟು ಸುದೀರ್ಘ ಕಾಲ ಒಂದು ರಾಜ್ಯದ ಮುಖ್ಯಮಂತ್ರಿಯಾಗಿ ದಾಖಲೆ ಮಾಡಿದವರು ಇಲ್ಲವೇ ಇಲ್ಲ. ಹಿಂದೆ ಪ್ರಧಾನ ಆಗಿದ್ದವ್ರ ಪೈಕಿ ಮುರಾರ್ಜಿ ದೇಸಾಯಿ ಅವರು ಸುಮಾರು 4 ವರ್ಷಗಳ ಕಾಲ ಮುಂಬೈ ರಾಜ್ಯದ ಮುಖ್ಯಮಂತ್ರಿ ಆಗಿದ್ದರು. ನರಸಿಂಹರಾಯರು 2 ವರ್ಷ ಆಂಧ್ರ ಪ್ರದೇಶದ ಮುಖ್ಯಮಂತ್ರಿ ಆಗಿದ್ದರು. ನಮ್ಮವರೇ ಆದ ದೇವೇಗೌಡರು 20 ತಿಂಗಳು ಮುಖ್ಯಮಂತ್ರಿ ಆಗಿದ್ದರು, ಕರ್ನಾಟಕದ ಮುಖ್ಯಮಂತ್ರಿ ಆಗಿದ್ದರು. VP ಸಿಂಗ್ ಒಂದು 3.5 ವರ್ಷಗಳ ಕಾಲ ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಆಗಿದ್ದನ್ನು ಬಿಟ್ಟರೆ ಯಾರೂ ಕೂಡ 13 ವರ್ಷಗಳ ಕಾಲ ಒಂದು ಬೇರು ಮಟ್ಟದ ರಾಜ್ಯ ಮುಖ್ಯಮಂತ್ರಿ ಅನ್ನೋ ಪದವಿಯನ್ನು ಅಲಂಕರಿಸಿಬಿಟ್ಟು ಬೇರು ಮಟ್ಟದ ಭಾವನೆಗಳನ್ನೆಲ್ಲ ಅರ್ಥ ಮಾಡಿಕೊಂಡು ದಿಲ್ಲಿ ದರ್ಬಾರ್ನಲ್ಲಿ ಅವುಗಳಿಗೆ ಪೂರಕವಾದಂಥ ಕ್ರಮಗಳನ್ನು ಕೈಗೊಂಡಿದ್ದು ಅಪರೂಪದ ಮಾದರಿ. ಇದು ಸಿದ್ದರಾಮಯ್ಯನವರ ದಾಖಲೆ, ಅದು ಮೋದಿಯವರ ದಾಖಲೆ. ಸಿದ್ದರಾಮಯ್ಯನವ್ರದ್ದು ಸಾಧಾರಣ ದಾಖಲೆ ಏನಲ್ಲ. ಅವರು ಕೂಡ
ಜಾತಿ ಸಂಖ್ಯಾಬಲ ಇಲ್ಲದೇ ಇದ್ದರೂ ಕೂಡ ತಮ್ಮ ವ್ಯಕ್ತಿತ್ವದ ಬಲದ ಮೂಲಕ ತಾವಿದ್ದ ಪಕ್ಷದ ಮುಖಂಡರುಗಳಿಗೆ ಕುರುಡು ನಿಷ್ಠೆ ತೋರಿಸೋದ್ರ ಬದಲು ಸಕಾಲಿಕವಾದ ಬಂಡಾಯದ ಮೂಲಕ ತಮ್ಮ ವ್ಯಕ್ತಿತ್ವವನ್ನು ರೂಪಿಸ್ಕೊಂಡು ಬಂದಿದ್ದಾರೆ ಸಿದ್ದರಾಮಯ್ಯ. ಅದು ಮೊದಲು ರಾಮಕೃಷ್ಣ ಹೆಗಡೆ, ಅದಾದ ನಂತರ ದೇವೇಗೌಡರು, ಅದಾದ ನಂತರ ಜೆ.ಎಚ್. ಪಟೇಲರು, ಎಲ್ಲರ ಜೊತೆಗೂ ಒಂದು ಹಠಮಾರಿತನ, ಸಿಟ್ಟು, ಸಿಡುಕ್ತನ ಇದ್ದೇ ಇತ್ತು. ಕಡೆಗೂ ಕೂಡ ದೇವೇಗೌಡರ ಪರಿವಾರದ ವಿರುದ್ಧ ಬಂಡೆದ್ದು ಚಾಮುಂಡೇಶ್ವರಿ ಚುನಾವಣೆಯಲ್ಲಿ ಗೆದ್ದು ಬಂದರು. 2006ರಲ್ಲಿ 252 ಮತಗಳಿಂದ ಗೆದ್ದು ಬಂದು ಸ್ವಂತ ಶಕ್ತಿ, ಸ್ವಂತ ವರ್ಚಸ್ಸನ್ನು ರೂಢಿಸ್ಕೊಂಡು ಬಂದ ಸಿದ್ದರಾಮಯ್ಯ ಆಮೇಲೆ ಹಿಂತಿರುಗಿ ನೋಡೇ ಇಲ್ಲ. ಅವರು ನಿರಂತರವಾಗಿ ಮುಖ್ಯಮಂತ್ರಿ ಪದವಿಯಲ್ಲಿ ಇಲ್ಲದೇ ಇದ್ದರೂ ಕೂಡ ನಿರಂತರವಾಗಿ 17 ವರ್ಷಗಳ ಕಾಲ 2009ರಿಂದ ಇವತ್ತಿನವರೆಗೂ ಕೂಡ ಆ ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ನಾಯಕತ್ವವನ್ನು ಬಿಟ್ಟುಕೊಟ್ಟಿಲ್ಲ. ಅಷ್ಟರ ಮಟ್ಟಿಗೆ ಸಿದ್ದರಾಮಯ್ಯನವ್ರದ್ದು ಒಂದು ವಿಶಿಷ್ಟವಾದ ದಾಖಲೆ. ಇರಲಿ, ಎಷ್ಟು ದಿನಗಳ ಕಾಲ ನೀವು ಮುಖ್ಯಮಂತ್ರಿ ಅಥವಾ ಪ್ರಧಾನಮಂತ್ರಿ ಆಗಿದ್ರಿ ಅನ್ನೋದಕ್ಕಿಂತ ಆ ದಿನಗಳಲ್ಲಿ ಏನು ಮಾಡಿದ್ರಿ ಅನ್ನೋದು ಮುಖ್ಯ. ಹಿಂದೆ ರಾಮಕೃಷ್ಣ ಹೆಗಡೆ ಅವರಿಗೆ ಆವತ್ತು ವಿಧಾನ ಪರಿಷತ್ತಲ್ಲಿ ವಿರೋಧ ಪಕ್ಷದ ಪ್ರಚಂಡ ನಾಯಕರಾಗಿದೆ ಎ ಕೆ ಸುಬ್ಬಯ್ಯ. ಆ ದಿನಗಳಲ್ಲಿ ಎ ಕೆ ಸುಬ್ಬಯ್ಯ ಭಾರತೀಯ ಜನತಾ ಪಕ್ಷದ ಪ್ರಥಮ ರಾಜ್ಯಾಧ್ಯಕ್ಷರಾಗಿದ್ದರು. ಅವ್ರು ಹೇಳ್ತಾಯಿದ್ರು, ಇಲಿಯಾಗಿ 100 ವರ್ಷ ಬಾಳೋಕ್ಕಿಂತ ಹುಲಿಯಾಗಿ 3 ವರ್ಷ ಬಾಳೋದು ಲೇಸು ಅಂತ ಹೇಳ್ತಾಯಿದ್ರು. ಯಾವಾಗಲೂ ಕೂಡ ನೀವು ಎಷ್ಟು ವರ್ಷ ಮುಖ್ಯಮಂತ್ರಿ ಅಥವಾ ಪ್ರಧಾನಿ ಆಗಿದ್ರಿಗಿಂತ ನೀವು ಆಗಿದ್ದ ಅವಧಿಯಲ್ಲಿ, ಆ ಪದವಿಯನ್ನು ಅಲಂಕರಿಸಿದ ಅವಧಿಯಲ್ಲಿ ನಿಮ್ಮ ಜನರಿಗೆ ಏನು ಮಾಡಿರಿ ಅನ್ನೋದು ಮುಖ್ಯ ಆಗುತ್ತೆ. ಸಿದ್ದರಾಮಯ್ಯನವ್ರು ಹೇಳ್ಬೋದು, ಹೌದು ನಾನು ಅನ್ನಭಾಗ್ಯ ಕೊಟ್ಟೆ, ಅಕ್ಷರ ಭಾಗ್ಯ ಕೊಟ್ಟೆ, ಪರಿಶಿಷ್ಟ ಜಾತಿ ಪರಿಶಿಷ್ಟ ಜನಾಂಗಗಳಿಗೆ ಒಂದು ವಿಶೇಷ ನಿಧಿಯನ್ನೇ ನಾನು ಮೀಸಲಾಗಿಟ್ಟೆ. ಈ ರೀತಿ ಹಲವಾರು ಸಾಧನೆಗಳು ಹೇಳ್ಕೋಬೋದು. ನರೇಂದ್ರ ಮೋದಿಯವರು ಅವ್ರದ್ದು ಇನ್ನೂ ನಡೀತಾ ಇದೆ, ಅವ್ರ ಅಕೌಂಟ್ ಮುಗ್ದೇ ಇಲ್ಲ. ಪ್ರಧಾನಮಂತ್ರಿ ಆದ ಕ್ಷಣದಲ್ಲೇ ಅವರು ಜನ್ಧನ್ ಅಕೌಂಟ್ ಅಂತ 53 ಕೋಟಿ ಬಡವರನ್ನು ಬ್ಯಾಂಕಿಂಗ್ ಮುಖ್ಯವಾಹಿನಿಗೆ ತಂದರು. ಅದಾದ ನಂತರ ಸ್ವಚ್ಛ ಭಾರತ್ ಅಂತಂದ್ಬಿಟ್ಟು ಬಡವರ ಮನೆಗಳಿಗೆ 12 ಕೋಟಿ ಟಾಯ್ಲೆಟ್ಗಳನ್ನು ಕಟ್ಟಿಸ್ಕೊಟ್ರು, 4.25 ಕೋಟಿ ಮನೆಗಳನ್ನು ಕಟ್ಟಿಸ್ಕೊಟ್ರು. ಇವತ್ತು ಹುಬ್ಬಳ್ಳಿಯಲ್ಲಿ ಪ್ರಧಾನಮಂತ್ರಿ ಆವಾಸ್ ಯೋಜನಾ ಅಡಿಯಲ್ಲಿ ಸುಮಾರು 45,000 ಮನೆಗಳನ್ನು ಕೊಳೆಗೇರಿ ನಿವಾಸಿಗಳಿಗೆ ವಿತರಣೆ ಮಾಡ್ತಾ ಇದೆ ಕರ್ನಾಟಕ ಸರ್ಕಾರ. ಮೋದಿಯವರು ನೋಟ್ ಬ್ಯಾನ್ ಮಾಡಿದರು, ಏಕರೂಪ ತೆರಿಗೆ ವ್ಯವಸ್ಥೆಯನ್ನು ತಂದರು. ಜೊತೆಗೆ ಇನ್ನಿತರ ಹಲವಾರು ಕಾರ್ಯಕ್ರಮ, ರಾಷ್ಟ್ರೀಯ ಶಿಕ್ಷಣ ನೀತಿಯನ್ನು ತಂದರು. ವಿದೇಶಾಂಗ ನೀತಿಯಲ್ಲಿ ಹೊಸ ಪ್ರಯೋಗಗಳನ್ನು ಮಾಡ್ತಾ ಬಂದರು. ಆಪರೇಷನ್ ಸಿಂಧೂರವನ್ನು ನಡೆಸಿದರು. ಇನ್ನೂ ನಡೀತಾನೆ ಇದೆ. ಮೋದಿಯವ್ರದ್ದು ಕೂಡ ಇನ್ನೂ ಅಕೌಂಟ್ ಮುಂದುವರಿತಾನೆ ಇದೆ. ಇಲ್ಲಿ ಸಿದ್ದರಾಮಯ್ಯ, ಅಲ್ಲಿ ಮೋದಿ. ಒಬ್ಬ OBC ಮುಖ್ಯಮಂತ್ರಿ, OBC ಪ್ರಧಾನಮಂತ್ರಿ. ಆದರೆ ಇಬ್ಬರು ಪರಸ್ಪರ ಸೈದ್ಧಾಂತಿಕವಾಗಿ ತದ್ವಿರುದ್ಧವಾಗಿರೋ ಪಕ್ಷಗಳಿಗೆ ಸೇರಿದವರು. ಕರ್ನಾಟಕದ ರಾಜಕೀಯ ಪರಿಸ್ಥಿತಿ ಆ ಥರ. ಎಲ್ಲಿ ಯಾವುದು ಆಳುವ ಪಕ್ಷವಾಗಿರುತ್ತೋ ಅಲ್ಲಿ ಅದು ವಿರೋಧ ಪಕ್ಷವಾಗಿರುತ್ತೆ, ಅಲ್ಲಿ ಯಾವುದು ಆಳುವ ಪಕ್ಷವಾಗಿರುತ್ತೋ ಇಲ್ಲಿ ವಿರೋಧ ಪಕ್ಷವಾಗಿರುತ್ತೆ. ಒಂದೇ ಒಂದು ಕಿವಿ ಮಾತು ಕಡೆಯಲ್ಲಿ, ಕರ್ನಾಟಕದ ಭಾರತೀಯ ಜನತಾ ಪಕ್ಷದ ನಾಯಕರು ತಾವು ಬರೀ ಪ್ರತಿಪಕ್ಷ ಅನ್ನೋ ರೀತಿಯಲ್ಲಿ ಪ್ರತಿಭಟನೆ, ಪ್ರತಿ ಹೇಳಿಕೆಗಳಲ್ಲಿ ಮುಳುಗೋಗ್ಬಿಟ್ಟಿದ್ದಾರೆ. ತಾವು 11 ವರ್ಷಗಳಿಂದ ಆಲ್ಮೋಸ್ಟ್ 12 ವರ್ಷಗಳಿಂದ ಈ ರಾಷ್ಟ್ರವನ್ನು ಆಳ್ತಾ ಇರೋ ಆಳುವ ಪಕ್ಷದ ಮುಖಂಡರು, ತಾವೆಲ್ಲ ನರೇಂದ್ರ ಮೋದಿಯವರ ರಾಯಭಾರಿಗಳು ಅಂತ ಕೂಡ ಜನರಿಗೆ ಸಾಬೀತು ಮಾಡಿ ತೋರಿಸ್ಬೇಕಾಗುತ್ತೆ. ಮೋದಿಯವರ ಇದುವರೆಗಿನ ಆಡಳಿತ ವೈಖರಿ, ಆಡಳಿತ ಸಾಧನೆ, ಅವರ ಕೊಡುಗೆಗಳ ಬಗ್ಗೆ ಕರ್ನಾಟಕದ ಬೇರು ಮಟ್ಟದ ಮತದಾರರಿಗೆ ತಲುಪಿಸುವಲ್ಲಿ ನಿರೀಕ್ಷಿಸಿದ ಮಟ್ಟದಲ್ಲಿ ನೀವು ಯಶಸ್ವಿಯಾಗಿಲ್ಲ ಅನ್ನೋದನ್ನು ರಾಜ್ಯ BJP ನಾಯಕರಿಗೆ ನೆನಪಿಸ್ತಾ, ತೀರಾ ಇತ್ತೀಚೆಗೆ ಶುರುವಾಗಿರೋ ಈ ಜಿ ಕುರಿತಾದ ಸಂಘರ್ಷ ಇಲ್ಲೂ ಕೂಡ ಭಾರತೀಯ ಜನತಾ ಪಕ್ಷದ ನಾಯಕರಿಗೆ ಇನ್ನಷ್ಟು ತಯಾರಿ ಬೇಕಾಗಿದೆ. ಸರಳವಾದ ಭಾಷೆಯಲ್ಲಿ, ಸುಲಭವಾದ ವಾಕ್ಯಗಳಲ್ಲಿ ಹೇಗೆ ಇದು ನರೇಗಾ ಯೋಜನೆಗಿಂತ ಇದು ಶ್ರೇಷ್ಠ. ನರೇಂದ್ರ ಮೋದಿಯವರು ಏನಾದರೂ ಮಹಾತ್ಮ ಗಾಂಧಿಯವರ ಹೆಸರನ್ನು ಕೈ ಬಿಡೋದ್ರ ಮೂಲಕ ಮಹಾತ್ಮ ಗಾಂಧಿಯವರಿಗೆ ಇದುವರೆಗೂ ದ್ರೋಹ ಬಗೆತಾ ಬಂದಿದ್ದಾರಾ? ತಮ್ಮದೇ ಗುಜರಾತ್ ರಾಜ್ಯದ ಸರ್ವಶ್ರೇಷ್ಠ ನಾಯಕರಾಗಿದ್ದ ಮಹಾತ್ಮ ಗಾಂಧಿಯವರಿಗೆ ನರೇಂದ್ರ ಮೋದಿಯವರು ಏನೂ ಮಾಡೇ ಇಲ್ವಾ? ಈ ಪ್ರಶ್ನೆಗಳಿಗೆಲ್ಲ ಉತ್ತರ ಕೊಡಬೇಕು ಅಂತ ರಾಜ್ಯ BJP ನಾಯಕರಿಗೆ ಆಗ್ರಹಿಸ್ತಾ ಈ ಸಂಚಿಕೆಯನ್ನು ಮುಗಿಸ್ತಾ ಇದ್ದೇನೆ. ನಮಸ್ಕಾರ.